ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಹೈಟೆಕ್ ಸಿಟಿಯಲ್ಲಿರುವ ಸತ್ವ ನಾಲೆಜ್ ಸಿಟಿಗೆ. ಇಲ್ಲಿಯದು ಸಿಟಿ ಅಂದು ಇದು ತುಂಬಾ ಫೇಮಸ್ ಆಗಿರುವಂತಹ ಸಿಟಿ. ಇದರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದು ಅಂತೂ ಇಲ್ಲಿ ಸಾವಿರಾರು ಯುವಕರಿಗೆ ಕೆಲಸ ಕೊಟ್ಟಂತಹ, ಅವರ ಬದುಕನ್ನು ರೂಪಿಸಿಕೊಟ್ಟಿರುವಂತಹ ಈ ಸತ್ವ ನಾಲೆಜ್ ಸಿಟಿಯ ಬಗ್ಗೆ ಅಲ್ಲಿಗೆ ಹೋಗಿ ಅಲ್ಲಿ ಹೇಗಿದೆ ಅಂತ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೇನೆ. ಇದು ನಾವು ಹೈಟೆಕ್ ಸಿಟಿಗೆ ಹೋಗ್ತಾ ಇರೋದು. ಇದು ನೋಡಿ, ಹೈಟೆಕ್ ಸಿಟಿ ಕೇಬಲ್ ಬ್ರಿಡ್ಜ್ ಅಂತ. ಇದು ತುಂಬಾ ವರ್ಷವಾಯಿತು ಸ್ಟಾರ್ಟ್ ಆಗಿ. ಮೊದಲಿಗೆ ಇರಲಿಲ್ಲ ಇದು. ಆಮೇಲೆ ಇದು ಯಾವತ್ತು ಹಗಲು ರಾತ್ರಿ ಎಲ್ಲ ಇದು ಈ ತರ ಲೈಟಲ್ಲೇ ಇರ್ತದೆ. ಈ ಸಿಟಿ ಯಾವಾಗಲೂ ನೋಡಿದ್ರು ಇದೇ ತರ ಇರ್ತದೆ. ಇಲ್ಲಿಗೆ ಬಂದಾಗ ತುಂಬಾನೇ ಒಂದು ಗುಡ್ ಫೀಲಿಂಗ್ ಆಗ್ತದೆ. ಅಷ್ಟು ಒಳ್ಳೆ ಸಿಟಿ ನೋಡಿ ಇದು ಹೈಟೆಕ್ ಸಿಟಿ ಅಂದ್ರೆ. ಇಲ್ಲಿ ಇರುವ ಸತ್ವ ನಾಲೆಜ್ ಸಿಟಿ ಅದರ ಬಗ್ಗೆ ಕೂಡ ನಿಮಗೆ ಇವತ್ತು ಪರಿಚಯಿಸಿಕೊಡ್ತೇನೆ, ಹೇಗಿದೆ ಏನು ಅಂತ. ನೀವು ಕೂಡ ನೋಡಿ ಇದರ ಬಗ್ಗೆ, ಇಲ್ಲಿ ಏನೇನೆಲ್ಲ ಉಂಟು, ಇಲ್ಲಿ ಇರುವಂತಹ ತುಂಬಾ ಚೆನ್ನಾಗಿರುವಂತಹ ಇದರನ್ನು ಎಷ್ಟು ಹೊಗಳಿದ್ರೂ ಸಾಲದು, ಅಷ್ಟು ತುಂಬಾ ಇದಾಗಿರುವಂತಹ ಈ ನಮ್ಮ ಸತ್ವ ನಾಲೆಜ್ ಸಿಟಿ ಅಂದರೆ ತುಂಬ ಜನ ಅಮಾಯಕರಿಗೆ ಇದು ಕೆಲಸ ಕಟ್ಟಂತಹ ಸಿಟಿ ನೋಡಿ. ಇದುವೇ ಸತ್ವ ನಾಲೆಜ್ ಸಿಟಿ ಅಂತ. ಇದರ ಒಳಗಡೆ ಹೋದಾಗ ನೋಡಿ, ಇದರ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ವಿಡಿಯೋದಲ್ಲಿ ಅಂತೂ ಹೇಳಿ ತೀರದು. ಎಷ್ಟಾಯಿತು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬನ್ನಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮಗೆ ಇದರ ಬಗ್ಗೆ ಏನೆಲ್ಲ ತಿಳಿದಿದೆ ಅದನ್ನು ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಫ್ರೆಂಡ್ಸ್, ಇದು ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನ ಕೇಂದ್ರಗಳಲ್ಲಿ ಒಂದಾದ ಹೈಟೆಕ್ ಸಿಟಿ ಹಾಗೂ ಅದರ ಪ್ರಮುಖ ವಾಣಿಜ್ಯ ಸಂಕೀರ್ಣವಾದ ಸತ್ವ ನಾಲೆಜ್ ಸಿಟಿ ಬಗ್ಗೆ ಮಾತನಾಡ್ತೇನೆ ಇವತ್ತು. ಹೈಟೆಕ್ ಸಿಟಿ ಅಂದರೆ ಹೈದರಾಬಾದ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಕನ್ಸುಲೇಷನ್ ಸಿಟಿ ಅಂತ. ಇದು ಹೈದರಾಬಾದ್ ನಗರದಲ್ಲಿ ಪಶ್ಚಿಮ ಭಾಗದಲ್ಲಿ ಉಂಟು. ಆಧುನಿಕ IT ಮತ್ತು ವ್ಯವಹಾರ ಕೇಂದ್ರ ಇದು. 1998ರಲ್ಲಿ ಈ ಪ್ರದೇಶದ ಅಭಿವೃದ್ಧಿ ಆರಂಭವಾಯಿತು. ಇಂದು ಇದು ಭಾರತದ ಪ್ರಮುಖ ತಂತ್ರಜ್ಞಾನ ಮತ್ತು ಉದ್ಯೋಗ ಕೇಂದ್ರಗಳಲ್ಲಿ ಕೂಡ ಒಂದಾಗಿದೆ. ಹೈಟೆಕ್ ಸಿಟಿಯ ಬೆಳವಣಿಗೆಯೊಂದಿಗೆ ಹೈದರಾಬಾದ್ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ನೋಡಿ. ಇದು ಈ ಸತ್ವ ಇದರಲ್ಲಿ ಏನೆಲ್ಲ ಇದು ಅಂದರೆ ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್ ಸೇರಿದಂತೆ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಇಲ್ಲಿ ತಮ್ಮ ಕಚೇರಿಗಳನ್ನು ಸ್ಥಾಪಿಸಿದೆ. ತುಂಬಾ ಉಂಟು ಕಂಪನಿಗಳು ಹೇಳಲಿಕ್ಕೆ. ಅದರ ನೆನಪು ನನಗೆ, ಇದರದ್ದು ಹೆಸರು ಕೂಡ ಅಷ್ಟು ನನಗೇನು ಅಷ್ಟು ಇದರ ಬಗ್ಗೆ ಗೊತ್ತಿಲ್ಲ. ಗೊತ್ತಿದ್ದಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸಾವಿರಾರು ಯುವಕರು ಇಲ್ಲಿ ಉದ್ಯೋಗ ಪಡೆದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದ್ದಾರೆ. ಅಷ್ಟೊಂದು ಜನರಿಗೆ ಇದು ಕೆಲಸ ಕೊಟ್ಟಿದೆ ನೋಡಿ. ಈ ಪ್ರದೇಶದ ಪ್ರಮುಖ ಆಕರ್ಷಣೆಗಳಲ್ಲಿ ಸತ್ವ ನಾಲೆಜ್ ಸಿಟಿ ಕೂಡ ಒಂದು. ಇದು ಅತ್ಯಾಧುನಿಕ ತಂತ್ರಜ್ಞಾನ, ಪರಿಸರ ಸ್ನೇಹಿ ವಿನ್ಯಾಸ ಮತ್ತು ವಿಶ್ವಮಟ್ಟದ ಸೌಲಭ್ಯಗಳನ್ನು ಹೊಂದಿರುವ ಭವ್ಯ IT ಪಾರ್ಕ್ ಇದು ಕೆಳಗಡೆ ಎಲ್ಲ ನೋಡಿದ್ರೆ ನೀವು ಈ ಥರ ಪಾರ್ಕ್ ಥರಾನೇ ಎಲ್ಲ ಫುಲ್ಲು ಉಂಟು. ನಾವಿಲ್ಲಿಗೆ ಹೋದದ್ದು ಫಸ್ಟ್ ಟೈಮ್. ಮಕ್ಕಳನ್ನು ಕರ್ಕೊಂಡು ನೆಕ್ಸ್ಟ್ ಟೈಮ್ ಹೋಗಿ ಅಲ್ಲಿ ತುಂಬ ಎಂಜಾಯ್ ಮಾಡಬೇಕಂತ ಕೂಡ ಇದ್ದೇವೆ. ಹಾಗಂತೂ ನಿಮ್ಮ ಜೊತೆ ಖಂಡಿತ ಅದರ ವಿಡಿಯೋವನ್ನು ಮಕ್ಕಳ ಜೊತೆ ತುಂಬ ಫನ್ನಾಗಿ ನಾವು ಶೇರ್ ಮಾಡ್ತೇವೆ. ಹೀಗೆ ಇದರ ಬಗ್ಗೆ ಸ್ವಲ್ಪ ಈ ಥರ ಡೀಟೇಲ್ಸ್ ಆಗಿ ಹೇಳ್ತಾ ಇರುವುದಷ್ಟೇ. ಸತ್ವ ಗುಂಪು ಅಭಿವೃದ್ಧಿಪಡಿಸಿರುವ ಈ ಯೋಚನೆ ಹೈಟೆಕ್ ಸಿಟಿಯ ಹೃದಯ ಭಾಗದಲ್ಲಿ ಉಂಟು. ಸತ್ವ ನಾಲೆಜ್ ಸಿಟಿ ಸುಮಾರು 30 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದ್ದು ತುಂಬಾ ದೊಡ್ಡದುಂಟು ಫ್ರೆಂಡ್ಸ್. ಇದು ಎಷ್ಟು ನಡೆದ್ರು ಮುಗೀಲಿಕೆನೇ ಇಲ್ಲ. ಅಷ್ಟೊಂದು ನಡೆದು ಸಾಕಾಗಿತ್ತು ನಮಗೂ ಕೂಡ. ಲಕ್ಷಾಂತರ ಚದರ ಅಡಿ ಕಚೇರಿ ಸ್ಥಳವನ್ನು ಹೊಂದಿದೆ ಇದು. ಇಲ್ಲಿ ಆಧುನಿಕ ಕಚೇರಿಗಳು, ಆಹಾರ ಮಳಿಗೆಗಳು, ಬ್ಯಾಂಕ್ಗಳು, ಸಭಾಂಗಣಗಳು ಹಾಗೂ ವೈದ್ಯಕೀಯ ಸೌಲಭ್ಯಗಳು, ಮಕ್ಕಳ ಆರೈಕೆ ಕೇಂದ್ರ ಮತ್ತು ವಿಶ್ರಾಂತಿ ಪ್ರದೇಶಗಳು ತುಂಬ ಚೆನ್ನಾಗಿದೆ. ಈ ಯೋಚನೆಯ ಮತ್ತೊಂದು ವಿಶೇಷತೆ ಅದರ ಪರಿಸರ ಸ್ನೇಹಿ ವಿನ್ಯಾಸವಾಗಿದೆ ನೋಡಿ. ಹಸಿರು ವಾತಾವರಣ, ತುಂಬಾನೇ ಗ್ರೀನರಿಯಾಗಿ ಹಸಿರು ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ ಮತ್ತು ನೈಸರ್ಗಿಕ ಬೆಳಕಿನ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಇಲ್ಲಿ. ಇದರ ಪರಿಣಾಮವಾಗಿ ಇಂದು ಈ ಕಟ್ಟಡ ಪ್ರಮಾಣ ಪತ್ರಗಳನ್ನು ಪಡೆದಿದೆ. ಮತ್ತೆ ಈ ಸತ್ವ ನಾಲೆಜ್ ಸಿಟಿಯಲ್ಲಿ ಖಾಲಿ ಉದ್ಯೋಗ ಮಾತ್ರವಲ್ಲ, ಉತ್ತಮ ಜೀವನ ಶೈಲಿಗೂ ಅವಕಾಶವಿದೆ. ಇಲ್ಲಿ ಮನರಂಜನೆ, ಆರೋಗ್ಯ ಮತ್ತು ಸಾರ್ವಜನಿಕ ಚಟುವಟಿಕೆಗಳಿಗೂ ಇಲ್ಲಿ ಸೂಕ್ತ ವ್ಯವಸ್ಥೆಗಳಿವೆ. ಉದ್ಯೋಗಿಗಳು ಸುಲಭವಾಗಿ ಕೆಲಸ ಮತ್ತು ಜೀವನದ ಸಮತೋಲನವನ್ನು ಕೂಡ ಕಾಪಾಡಿಕೊಳ್ಳಬಹುದು. ಇಲ್ಲಿ ಹೈಟೆಕ್ ಸಿಟಿಯ ಯಶಸ್ಸಿನ ಹಿಂದೆ ಉತ್ತಮ ರಸ್ತೆ ಸಂಪರ್ಕ, ಮೆಟ್ರೋ ಸೇವೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪತೆ ಮತ್ತು ಆಧುನಿಕ ನಗರ ಮೂಲಸೌಕರ್ಯಗಳು ಕೂಡ ಇದೆ ಇಲ್ಲಿ. ಇದರಿಂದ ದೇಶ ವಿದೇಶಗಳ ಹೂಡಿಕೆದಾರರು ಹೈದರಾಬಾದ್ ಕಡೆಗೆ ತುಂಬಾ ಆಕರ್ಷಿತರಾಗುತ್ತಾರೆ.
ಈ ಕಡೆಗೇನೆ ಹೈದರಾಬಾದ್ ಕಡೆಗೆ. ಇಂದು ಹೈಟೆಕ್ ಸಿಟಿ ಕೇವಲ ಒಂದು IT ಪ್ರದೇಶವಲ್ಲ, ಇದು ಭಾರತದ ಡಿಜಿಟಲ್ ಆರ್ಥಿಕತೆಯ ಪ್ರತೀಕವಾಗಿದೆ ನೋಡಿ. ಇಲ್ಲಿ ಪ್ರತಿದಿನ ಸಾವಿರಾರು ಯುವಕರು ಹೊಸ ಕನಸುಗಳೊಂದಿಗೆ ಬರ್ತಾರೆ ಮತ್ತು ತಮ್ಮ ಜೀವನವನ್ನು ಯಶಸ್ಸಿನತ್ತ ಕೊಂಡೊಯ್ತಾರೆ. ಅವರು ಕನಸಿನೊಂದಿಗೆ ಬಂದವರನ್ನು ಯಾವತ್ತವರ ಕನಸು ನನಸಾಗದೆ ಬಿಡುವುದಿಲ್ಲ. ಈ ನಮ್ಮ ನಾಲೆಡ್ಜ್ ಸಿಟಿ, ಸತ್ವ ನಾಲೆಡ್ಜ್ ಸಿಟಿ ಈ ಬೆಳವಣಿಗೆಯ ಪ್ರಮುಖ ಭಾಗವಾಗಿದೆ. ಇದು ಭವಿಷ್ಯದ ಕೆಲಸದ ಸಂಸ್ಕೃತಿ, ತಂತ್ರಜ್ಞಾನ ಮತ್ತು ನವೀನತೆಯ ಸಂಕೇತವಾಗಿದೆ ನೋಡಿ. ವಿಶ್ವಮಟ್ಟದ ಸೌಲಭ್ಯ ಕೂಡ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮೂಲಕ ಇದು ಭಾರತದ ಪ್ರಮುಖ IT ಪಾರ್ಕ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇಲ್ಲಿ ಹತ್ತಿರದಲ್ಲೇ ಮೆಟ್ರೋ ಸೇವೆ ಕೂಡ ಉಂಟು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದಲ್ಲೇ ಉಂಟು. ಇದರ ಆಧುನಿಕ ಮೂಲ ಸೌಕರ್ಯಗಳು ಕೂಡ ಇವೆ. ಹಾಗೆಂತ ಏನಿಲ್ಲ ಇದು ಒಂದು ಕಡೆ ಎಲ್ಲೋ ಇದೆ ಅಂತ, ಎಲ್ಲ ಸೌಕರ್ಯ ಇಲ್ಲಿ ನಿಮಗೆ ಅತ್ಯುತ್ತಮವಾಗಿ ದೊರೆಯುತ್ತದೆ. ಇದರಿಂದ ದೇಶ ವಿದೇಶದ ಹೂಡಿಕೆದಾರರು ಹೈದರಾಬಾದ್ ಕಡೆಗೆ ತುಂಬಾನೇ ಆಕರ್ಷಿತರಾಗ್ತಾರೆ. ಇಂದು ಹೈಟೆಕ್ ಸಿಟಿ ಕೇವಲ ಒಂದು IT ಪ್ರದೇಶವಲ್ಲ, ಇದು ಭಾರತದ ಡಿಜಿಟಲ್ ಆರ್ಥಿಕತೆಯ ಪ್ರತೀಕ ಕೂಡ. ಇಲ್ಲಿ ಪ್ರತಿದಿನ ಸಾವಿರ ಯುವಕರು ಬಂದು ಅವರ ಜೀವನವನ್ನು ಕನಸುಗಳನ್ನು ತುಂಬ ಯಶಸ್ಸಿನತ್ತ ಕೊಂಡೊಯ್ತಾರೆ ನೋಡಿ. ಸತ್ವ ನಾಲೆಡ್ಜ್ ಸಿಟಿ ಈ ಬೆಳವಣಿಗೆಯ ಪ್ರಮುಖ ಭಾಗವಾಗಿದೆ. ಇದು ಭವಿಷ್ಯದ ಕೆಲಸದ ಸಂಸ್ಕೃತಿ, ತಂತ್ರಜ್ಞಾನ ಮತ್ತು ನವೀನತೆಯ ಕೂಡ ಸಂಕೇತವಾಗಿದೆ. ವಿಶ್ವಮಟ್ಟದ ಸೌಲಭ್ಯಗಳು ಕೂಡ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮೂಲಕ ಇದು ಭಾರತದ ಪ್ರಮುಖ IT ಪಾರ್ಕ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಈ ಕಡೆ ಬಂದರೆ ಒಂದ್ಸಲ ನೀವು ಇಲ್ಲಿ ಕೂಡ ಹೋದ್ರೆ ಇದೇನು IT ಸಿಟಿ ಅಂತ ಕೆಲಸಕ್ಕೇನೆ ಅಂತ ಹೋಗ್ಬೇಕಂತ ಇಲ್ಲ. ಇಲ್ಲಿ ಕೆಳಗಡೆ ಇರುವ ಪಾರ್ಕ್ ಅದಂತೂ ಚಂದ ಹೇಳಲಿಕ್ಕೇನೆ ಇಲ್ಲ, ಅಷ್ಟೊಂದು ಚಂದವಾಗಿದೆ. ನಾವು ನೆಕ್ಸ್ಟ್ ಟೈಮ್ ಮಕ್ಕಳ ಜೊತೆ ಈ ಪಾರ್ಕಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಹೋದರೆ ಆ ಕಡೆ ಎದ್ದು ಖಂಡಿತವಾಗಿ ನಿಮಗೆ ವಿಡಿಯೋ ಎಲ್ಲ ಕರೆಕ್ಟಾಗಿ ಮಕ್ಕಳ ಆಟ ಆಡಲಿಕ್ಕೆಲ್ಲ ಎಷ್ಟು ಖುಷಿ ಆಗ್ತಾರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೇವೆ ನೆಕ್ಸ್ಟ್ ಟೈಮ್. ಕೊನೆಯಲ್ಲಿ ಹೈಟೆಕ್ ಸಿಟಿ ಮತ್ತು ಸತ್ವ ನಾಲೆಡ್ಜ್ ಸಿಟಿ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸ್ತವೆ. ಜ್ಞಾನ, ತಂತ್ರಜ್ಞಾನ ಮತ್ತು ಪರಿಶ್ರಮ ಒಂದಾಗಿದಾಗ ಒಂದು ನಗರ ಹೇಗೆ ಜಾಗತಿಕ ಮಟ್ಟದಲ್ಲಿ ಬೆಳೆಯಬಹುದು ಎಂಬುದಕ್ಕೆ ಇವು ಅತ್ಯುತ್ತಮ ಉದಾಹರಣೆಗಳಾಗಿವೆ. ನೋಡಿ ಫ್ರೆಂಡ್ಸ್, ನೀವು ನನ್ನ ಈ ವಿಡಿಯೋವನ್ನು ಫುಲ್ಲು ವೀಕ್ಷಿಸಿದ್ದೀರಾ ಅಂತ ಅನಿಸ್ತೇನೆ. ನೀವು ನನ್ನ ಈ ವಿಡಿಯೋ ಫುಲ್ಲು ವೀಕ್ಷಿಸಿದರೆ ನಿಮಗೆ ತುಂಬ ತುಂಬ ಧನ್ಯವಾದ ಹೇಳ್ತೇನೆ. ಇದೇ ಥರ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಿಸಿ ಈ ಥರ ಸ್ವಲ್ಪ ಅಲ್ಪ ನನಗೆ ಗೊತ್ತಿದ್ದಂಥ ಇಲ್ಲಿ ಹೈದರಾಬಾದಲ್ಲಿ ಇರುವಂಥ ವಿಶೇಷವಾಗಿರುವಂಥ ತುಂಬ ಜಾಗಗಳಿಗೆ ನಿಮ್ಮನ್ನು ಕೂಡ ನಾನು ಕರ್ಕೊಂಡೋಗ್ತೇನೆ ನಮ್ಮ ಜೊತೆ. ನೀವು ಕೂಡ ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಹೈದರಾಬಾದ್ಗೆ ಬಂದರೆ ತುಂಬ ಒಳ್ಳೆದಿರುವಂತಹ ಇಲ್ಲಿ ಪ್ಲೇಸಸ್ ಎಲ್ಲ ಇರೋದ್ರಿಂದ ಇಲ್ಲಿಗೆ ಬಂದವರು ಯಾವತ್ತೂ ಬೋರ್ ಆಗೋದಿಲ್ಲ. ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡಿ ಖಂಡಿತ ಹೋಗ್ತಾರೆ. ಇಲ್ಲಿ ಪುರಾತನ ಕಾಲದ ತುಂಬ ವಸ್ತುವನ್ನು ಕೂಡ ನೀವು ನೋಡ್ಬೋದು, ತುಂಬ ಜಾಗಕ್ಕೂ ಕೂಡ ನೀವು ಹೋಗ್ಬೋದು. ಪುರಾತನ ಶೈಲಿಯ ಪುರಾತನ ಕಾಲದ ಜಾಗ ಕೂಡ ತುಂಬಾ ಉಂಟು ಇಲ್ಲಿ ಬಂದರೆ ಅಂದು ನೀವು ಫುಲ್ಲು ತಿರುಗಲಿಕ್ಕೆ ಹೋದರೆ ನೀವು ಫುಲ್ಲು ಎಂಜಾಯ್ ಮಾಡೋದಂತೂ ಗ್ಯಾರಂಟಿ. ಈ ಮಕ್ಕಳಿಗೆಲ್ಲ ಈ ಥರದ ಎಲ್ಲ ನಾವು ತುಂಬ ಪುರಾತನ ಕಾಲದ ಏನೆಲ್ಲ ಉಂಟು ಅದನ್ನೆಲ್ಲ ಇಲ್ಲಿಗೆ ಬಂದರೆ ನೀವು ಖಂಡಿತ ಪರಿಚಯಿಸ್ಬೋದು. ಇದೇ ಥರ ನೀವು ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇನ್ನೂ ಕೂಡ ಇದರ ಬಗ್ಗೆ ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ನೀವು ಬಯಸಿದಂಥ ವಿಡಿಯೋವನ್ನು ನಾನು ಹಾಕ್ತೇನೆ. ಈಗ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.